ಆಯ್ತಾ ಬಿಟ್ಟು ಮಂಚ ಬಂತು ಖುಷಿನಾ? ಎಷ್ಟು ಖುಷಿ? ಪಾಪ ತುಂಬಾ ದಿವಸದಿಂದ ಕೆಳಗೆ ಮಲಗ್ತಿದ್ರಿ. ಈ 150 ಜನ ದೇವ್ರ ಮಕ್ಳಿರೋದ್ರಿಂದ ಮಲಗಿಸೋದಕ್ಕೆ ಜಾಗ ಇಲ್ಲ, ಕಂಪ್ಲೀಟ್ ಆಗಿ ಮಲಗಿಸೋದಕ್ಕೆ ಜಾಗ ಇಲ್ಲ. ಎಲ್ಲರನ್ನೂ ನೆಲದ ಮೇಲೆ ಮತ್ತೆ ಹಸು ಕೂಡ ಹಾಕುವಂಥ ಅಂದರೆ ಹಸು ಕಟ್ಟುವಂಥ ಜಾಗಗಳಲ್ಲಿ ನಾವು ಮಲಗಿಸ್ತಾ ಇದ್ವಿ. ಸಾಕಷ್ಟು ಜನಕ್ಕೆ ಮಂಚಗಳಿರಲಿಲ್ಲ, ಹಾಗಾಗಿ ಸ್ನೇಹಿತರುಗಳಿಗೆ ಕೇಳ್ಕೊಂಡೆ. ಸೊ ಹಾಗಾಗಿ ನಮ್ಮ ಶಿವಣ್ಣವ್ರ ಆಶೀರ್ವಾದದಿಂದ ಅವರೆಲ್ಲ ಸ್ನೇಹಿತರು ಸೇರಿ ಒಂದು 5 ಮಂಚಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನೂ ಒಂದಷ್ಟು ಮಂಚಗಳ ಅವಶ್ಯಕತೆ ಇದೆ. ಮಂಚ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಬೆಡ್ಶೀಟ್ಗಳಾಗಿರ್ಬೋದು, ದಯವಿಟ್ಟು ಕಳಿಸ್ಕೊಡಿ. ಯಾಕಂದರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ನೀವೇ ನೋಡ್ತಾ ಇದ್ರೆ ಎಲ್ಲ ನೆಲದ ಮೇಲೆ ಮಲಗ್ತಿದ್ದಾರೆ, ಜಾಗ ಇಲ್ದಿರೋದ್ರಿಂದ ಅಡ್ಜಸ್ಟ್ ಮಾಡಿ, ಇರೋ ಜಾಗದಲ್ಲಿ ಅಡ್ಜಸ್ಟ್ ಮಾಡಿ ಮಲಗಿಸ್ತಾ ಇದ್ದೀವಿ. ಅಣ್ಣ ಓಕೆನಾ? ಏನು ಅನಿಸ್ತು ಇವಾಗ? ನೆಲದಲ್ಲಿ ಎಷ್ಟು ದಿವಸದಿಂದ ಮಲಗ್ತಾ ಇದ್ದೀರಾ? 10 ದಿವಸ ಆಯ್ತು. ಕಾಲು ಪರವಾಗಿಲ್ಲ, ಪರವಾಗಿಲ್ಲ. ಈಗ ಮಂಚ ಬಂತು, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇರ್ಲಿ ಏನು ಮಳೆದೊಂದು ಕಾಟ, ಇಲ್ಲೇನಿಲ್ಲ, ಮಳೆ ಇಲ್ಲ ಅಂದ್ರೆ ಆರಾಮಾಗಿರ್ಬೋದು. ತುಂಬಾ ಕಷ್ಟ. ಒಳಗಡೆ ಜಾಗ ಇದೆಯಾ? ಜಾಗ ಇಲ್ಲ, ನಾನೇ ನೋಡಿದೆ, ಆಗಲ್ಲ. ಇಲ್ಲೇ ಬೆಟ್ರು, ಅಲ್ಲಿಗಿಂತ ಇಲ್ಲೇ ಬೆಟರ್ ಅಂತ. ಅಲ್ಲಿರೋರ್ಗಿಂತ ನೆಮ್ಮದಿಯಾಗಿರ್ಬೋದು ನೀವು. ನೆಮ್ಮದಿಯಾಗಿರ್ಬೋದು. ಆಯ್ತಣ್ಣ, ಮಲ್ಕಳಿ. ನೋಡ್ಬೋದಲ್ಲ ಸ್ನೇಹಿತರೆ, ಎಲ್ಲ ಬಂದ್ಬಿಟ್ಟು ಹಸು ಕಟ್ಟಾಕುವಂತ ಜಾಗ ಇಲ್ದಿರೋದ್ರಿಂದ ಇರೋದ್ರಲ್ಲೇ ಒಂದಷ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲೆಲ್ಲಿ ಮಲಗ್ಸೋಕ್ಕಾಗುತ್ತೆ, ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ತಾ ಇದೀನಿ. ಮಲ್ಕೊ ಬನ್ನಿ. ಇದೆ ರಾಜು, ಬಿಡಾಕಪ್ಪ ಮೇಲ್ಗಡೆ ನೋಡಿ. ಗೊತ್ತಾ ಮಂಚ ಕೊಡ್ಲ ಅಲ್ಲಿಗೆ? ಬೇಡ ಏ ವಯಸ್ಸು ಹುಡುಗ ನೀನ, ಹಿಂಗಾದ್ರೆ ಹೆಂಗೆ ನೀನು? ಕೈ ಮುಗಿತಿ ಬೇಡ. ಆಯ್ತು, ಇಳಿಬೋದು, ನಿಮ್ಗೇನು ತೊಂದರೆ ಇಲ್ಲ. ಜಾಗ ಇದೆಯೋ ಅಲ್ಲೆಲ್ಲ ಕಡೆ ಮಲಗಿಸ್ಬೋದು. ಬೇಜಾರಾಗುತ್ತೆ, ಗೊತ್ತಿಲ್ಲ ನನಗೆ ಏನು ಮಾಡಬೇಕಂತ. ಅದಕ್ಕೆ ಇರೋದ್ರಲ್ಲಿ ಎಲ್ಲ ಕೆಳಗಡೆ ಮಲಗಿದ್ದವ್ರನ್ನೆಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಒಂದಷ್ಟು ಜನ ಕೆಳಗೆ ಮಲಗಿರ್ತಾರೆ, ಒಂದಷ್ಟು ಜನ ಮೇಲೆ ಮಲಗಿರ್ತಾರೆ. ಕೆಳಗೆ ಮಲಗಿರೋದು ಬೇಜಾರಾಗಬಾರ್ದಲ್ಲ. ಆಯ್ತಾ ಬಿಟ್ಟು ಮಂಚ ಬಂತು ಖುಷಿನಾ? ಎಷ್ಟು ಖುಷಿ? ಪಾಪ ತುಂಬಾ ದಿವಸದಿಂದ ಕೆಳಗೆ ಮಲಗ್ತಿದ್ರಿ. ಸ್ವಲ್ಪ